ಅಂಡ್ ಏನು ಹೇಳಕ್ ಹೊರಟಿದ್ದೀರಾ ಅಂತ ಒಂದು ಇದ್ದದ್ದನ್ನು ಇದ್ದ ಹಾಗೆ ಅಂದರೆ ಇರುವ ಘಟನೆಯನ್ನು ಇದ್ದ ಹಾಗೆ ತೋರ್ಸೋಣ ಅಂತ ಹೊರಟಿದ್ವಿ ನಾವು. ಒಂದು ಊರಲ್ಲಿ ಒಂದು ಘಟನೆ ಆದರೆ ಅದು ಹೇಗಿರುತ್ತೆ ಅನ್ನೋದನ್ನು ತೋರ್ಸಕ್ಕೆ ಹೊರಟಿದ್ವಿ. ಅದರಲ್ಲಿ ಏನು ಸ್ಪೆಷಲ್ ತೋರ್ಸಕ್ಕೆ ಹೋಗಿರಲಿಲ್ಲ, ಬಟ್ ಅದು ನೋಡಿದವರಿಗೆ ಸ್ಪೆಷಲ್ ಅನಿಸಿತ್ತು. ಒಂದು ಗ್ರಾಮೀಣ ಪ್ರದೇಶದ ಬದುಕು ಏನಿದೆ, ಒಂದು ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್ ಲೆವೆಲ್ನ ಟೋಟಲ್ ಜನರ ಸಂಘರ್ಷ ಏನಿದೆ, ಮೇಲ್ವರ್ಗ ಇರ್ಬೋದು, ಕೆಳವರ್ಗ ಇರ್ಬೋದು, ಅವರ ನಡುವಿನ ವರ್ಗ ಇರ್ಬೋದು, ಎಲ್ಲರ ಒಂದು ಸಂಘರ್ಷ ಏನಿದೆ ಅದನ್ನು ತೋರ್ಸಕ್ಕೆ ಹೊರಟಿವಿ. ಒಂದು ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಏನಿದೆ ಅದನ್ನು ತೋರ್ಸಕ್ಕೆ ಹೊರಟಿವಿ. ದೆನ್ ಕ್ಯಾರೆಕ್ಟರ್ಗಳ ಹಿಂದೆ ನೇಚರನ್ನು ತೋರ್ಸಕ್ಕೆ ಹೊರಟಿವಿ ನಾವು. ನನಗೇನು ಆಸೆ ಇತ್ತು ಅಂತಂದರೆ ಬರೀ ಕ್ಯಾರೆಕ್ಟರ್ ಡೈಲಾಗ್ ಹೇಳೋದು ಅಲ್ಲ, ಕ್ಯಾರೆಕ್ಟರ್ ಜೊತೆ ಪ್ರಕೃತಿ ಮಾತಾಡಬೇಕು. ಅವನ ಹಿಂದೆ ಒಂದು ಯಾವುದೊಂದು ಪ್ರಕೃತಿ ಮಾತಾಡಬೇಕು. ನೀವು ಟ್ರೈಲರ್ ನೋಡಿದಾಗ ನಿಮಗೆ ಅಲ್ಲಿ ನೇಚರ್ ಕಂಡಿರ್ಬೋದು. ಅದೆಲ್ಲ ಅವನಿಗೆ ತುಂಬ ಜೀವಾಳ. ಆ್ಯಕ್ಚುಲಿ ಏನಂತಂದರೆ ಸಿನಿಮಾಕ್ಕೆ ತುಂಬ ಜೀವಾಳವಾಗೋದು ಹಾಗೆ. ನಾವು ಬ್ಯಾಕ್ಗ್ರೌಂಡಲ್ಲಿ ಏನನ್ನು ಇಟ್ಟಿರ್ತೀವೋ ಆ ಒಂದು ಕಥೆಗೆ, ಆ ಒಂದು ಕ್ಯಾರೆಕ್ಟರ್ಗೆ ಹಿಂದೆ ಒಂದು ಏನು ಕಟ್ಟಿರ್ತೀವೋ ಅದು ಒಂದು ಕಥೆಯಾಗಿ ಕಾಣುತ್ತೆ ಆಡಿಯನ್ಸ್ಗೆ. ಆಗ ಜನ ಅದನ್ನು ಅನುಭವಿಸ್ತಾರೆ ಅಂತ. ಅವರು ಒಂದು ಹಳ್ಳಿಯಲ್ಲಿರ್ತಾರೆ. ಈಗ ನೀವು ಸಿಟಿಯಲ್ಲಿದ್ದೀರಿ, ಎಷ್ಟು ಯಾವಾಗ ಊರಿಗೆ ಹೋಗ್ತೀರಿ ನನಗೆ ಗೊತ್ತಿಲ್ಲ, ಬಟ್ ಆ ಸಿನಿಮಾ ನೋಡಿದಾಗ ಸಿಟಿಯಲ್ಲಿದ್ದವರು ಇಮಿಡಿಯೇಟ್ ನಾಳೆ ಊರಿಗೆ ಹೋಗೋಣ ಅನ್ನೋ ಥರ ಫೀಲ್ ಬರೋದು ಅಂತ ಅಂದ್ಕೊಂಡಿದ್ವಿ ನಾವು. ನಮಗೆ ಅದು ಫಾರಿನ್ ಶೋ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ರು ಫಾರಿನಲ್ಲಿರೋರು 2 ವರ್ಷಕ್ಕೊಮ್ಮೆಲ್ಲ ಊರಿಗೆ ಹೋಗೋರು, ಅಥವಾ 3 ವರ್ಷ, ಕೆಲವರು 10 ವರ್ಷ ಆಗಿರುತ್ತೆ ಬರೋದು. ನಮ್ಮ ಸಿನಿಮಾ ನೋಡಿಬಿಟ್ಟು ಒಬ್ರು ಎಮೋಷ್ನಲ್ ಆಗಿ ಹೇಳಿದ್ದಾರೆ, ನನಗೆ ಇವತ್ತೇ ಊರಿಗೆ ಹೋಗ್ಬೇಕಂತ ಅನಿಸ್ತಾ ಇದೆ, ಬಿಕಾಸ್ ನನಗೆ ಎಲ್ಲ ನನ್ನ ಬಾಲ್ಯ ಎಲ್ಲ ನೆನಪಾಗ್ಬಿಡ್ತು. ಅದನ್ನು ನಾವು ಅದನ್ನು ಕಟ್ಕೊಟ್ಟಿದ್ದೀವಿ. ನಮ್ಮ ಬಾಲ್ಯ ಏನಿದೆ, ಬಾಲ್ಯದ ಆಟಗಳೇನಿದ್ದಾವೆ, ಬಾಲ್ಯದ ಹಬ್ಬಗಳೇನಿದ್ದಾವೆ, ಈಗ ಅದು ಅಂಥದ್ದು ಸಿಗೋದಿಲ್ಲ, ತುಂಬ ರೇರ್. ಹಬ್ಬ ಇದೆ, ಫುಲ್ DJ ಅದೆಲ್ಲ ಹಾಕೊಂಡು ನಾವು ಕುಣಿತೀವಿ, ಏನೇನೋ ಮಾಡ್ತೀವಿ. ಅದು ಬಿಟ್ಟರೆ ಹಬ್ಬವನ್ನು ಅನುಭವಿಸಿದ ಇದಿದೆಯಲ್ಲ ಅದು 90s ಕಿಡ್ಸ್ ಮಾತ್ರ. ಅದಕ್ಕಿಂತ ಮುಂಚೆಯವರು ಅನುಭವಿಸಲಿಕ್ಕಿಲ್ಲ, ಅದ್ರ ನಂತರ ಅವರು ಮೋಸ್ಟ್ಲಿ ಡೌಟು. ನಾನು ಆ್ಯಕ್ಚುಲಿ 90s ಕಿಡ್, ಅಂದರೆ 93 ಅವನು. ನನಗೆ ಅಂಥದ್ದೆಲ್ಲ ಸಿಕ್ಕಿದೆ, ಅನುಭವಿಸಿದ್ದೀನಿ. ನಾನು ಶಿವರಾತ್ರಿಯಲ್ಲಿ ಕಲಿಯಕ್ಕೆ ಹೋಗಿದ್ದೀನಿ. ಇವನು 50s ನಿಮ್ಗೆ ಕಂಪ್ಲೀಟ್ ಇವ್ರ ಸಿನಿಮಾ ನೋಡಿದಾಗ ಅಷ್ಟು ಮೈಂಡಿಗೆ ಬಂದಿದ್ದೇನೋ ಅನೀಶ್ ಅವ್ರ ಬಗ್ಗೆ? ನಮಗೆ ಗ್ರೇಟ್ ಅನಿಸ್ಬಿಟ್ಟು ಅನೀಶ್ ಆ್ಯಕ್ಚುಲಿ ನಿಜ ಹೇಳೋದು. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಅನೀಶ್ ಹತ್ರ ಈ ರೇಂಜ್ಗೂ ಮಾಡೋಕ್ಕೆ ಸಾಧ್ಯ ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿ 5 ನಿಮಿಷಕ್ಕೂ ನೀವು ಗೊತ್ತಿದ್ದ ಥಿಯೇಟ್ರ್ ಮುಂದೆ ಬರ್ತೀರ, ತುದಿಲ್ ಬಂದು ನೋಡ್ತೀರ, ನೀವು ಏನಾಗುತ್ತೋ. ಅದು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕಾಮಿಡಿ ಕಿಲಾಡಿಲಿ ಯುವ ಶೆಟ್ಟಿ ಇದ್ದ, ವಿಶ್ವ ಅಂತ ಇದ್ದ, ಅವನಿಗೆಲ್ಲ ನೆಗೆಟಿವ್ ಮಾಡಿರೋದು. ನೀವು ಅದಂತೂ ನೋಡಲೇಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ರೆ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತದೆ ಆಡಿಯನ್ಸ್ಗೆ. ಎಷ್ಟೋ ಜನ ಸಿನಿಮಾ ನೋಡಿ ಬೈದಿದ್ದಾರೆ, ಯಾವ ಸಿಕ್ಕಿದ್ರೆ ಉಳಿಬೇಕು, ಸೀರಿಯಸ್ ಆಗಿ ಯಾವ ವರ್ಷ ಹಿಂಗೆ ಬೈದಿದಾರಲ್ಲ. ಅವ್ನು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಇನ್ನೊಂದು ಖುಷಿ ಏನಂದ್ರೆ ಬ್ಯಾಂಗ್ಳೂರು ಫಿಲ್ಮ್ ಅವಾರ್ಡ್ ಅಲ್ಲಿ, ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ಮ ಸಿನಿಮಾ ಒಂದು ಅವಾರ್ಡ್ ಬರುತ್ತೆ. ಅದು ನಾವು ಎಕ್ಸ್ಪೆಕ್ಟೇ ಮಾಡಿರೋದೇ ಒಂದು. ಅಂದ್ರೆ ನಮ್ಗೇನು ಭಯ ಇತ್ತು ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಇಲ್ಲಿ ನಮಗೆ ಗಾಸಿಪ್ಗಳನ್ನು ಕೇಳಿರ್ತೀವಿ ನಾವು, ಲಾಭ್ಯ ಆಗುತ್ತಂತೆ, ಅಥವಾ ಒಂದಷ್ಟು ಸಿನಿಮಾಗಳು ಬಂದಿರ್ತಾವಂತೆ, ಕನ್ನಡ ಸಿನಿಮಾದ ಮಧ್ಯೆ ನಿಮ್ಮ ಸಿನಿಮಾಗಳು ಕನೆಕ್ಟ್ ಆಗೋದು ಕಷ್ಟ ಅಂತೆ, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಬಂದಿರ್ತವೆ ಅಂತೆಲ್ಲ. ಬಟ್ ನನಗೊಂದು ಹೋಪ್ ಇತ್ತು. ಇವ್ರಿಗೆ ಹೇಳ್ತಾ ಇದ್ದೆ ನಾನು, ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಳ್ಳೇದಿತ್ತು ಮಾರೆ, ಸಿಗ್ಬೋದಲ್ಲ ಅಂತ. ಇವನು ಹೇಳ್ತಿದ್ದ, ಇವನು ಇದ್ದ ನಮ್ಮ ಜೊತೆಗೆ, ಯಾವತ್ತು ಇಡೀ ದಿನ ಇದ್ದ ನಮ್ಮ ಟೀಮಲ್ಲೆಲ್ಲ ಡೌಟ್. ಬಟ್ ಯಾರೋ ಒಬ್ರು ಹೇಳಿದ್ರು, ಇಲ್ಲ ಸಿಗೋದು ಡೌಟ್ ಅಲ್ಲ, ಅದು ಬೇರೆ ಸಿನಿಮಾಗೆಲ್ಲ ಹೋಗಿರ್ಬೋದು ಅಂತ. ಆದ್ರೂ ನನಗೆ ಒಳಗಡೆ ಒಂದು ವಿಶ್ವಾಸ. ನಂಗೆ ಒಬ್ರು ಕಾಲ್ ಮಾಡಿದ್ರು, ನೀವು ಇಮಿಡಿಯೇಟ್ ಆಗಿ ಸಮಾರಂಭ ನಡೆಯುವ ಕಾರ್ಯಕ್ರಮದಲ್ಲಿ ಹೋಗ್ಬೇಕು ಅಂತ. ಯಾಕೆ ಸರ್, ಯಾಕೆ ನೀವು ಹೋಗ್ರಿ, ಹೇಳ್ತಿದ್ದೀನಲ್ಲ ಹೋಗ್ರಿ ಅಂತ. ಹೋದ್ವಿ ನಾವು. ನಂಗೆ ಆಗ ಡೌಟ್ ಆಯ್ತು, ಏನೋ ಒಂದಿದೆ ಅಂತ. ಹೋಗಿ ನಿಂತ್ವಿ, ಫುಲ್ ಕ್ರೌಡ್ ಇತ್ತು. ನಮ್ಗೆ ಆಕ್ಚುಲಿ 3ನೇ ಪ್ಲೇಸ್ ಸಿಕ್ತು. 14 ಸಿನಿಮಾದಲ್ಲಿ 3ನೇ ಪ್ಲೇಸ್ ಸಿಕ್ತು. ಅದರಲ್ಲೂ ತುಳು 2 ಸಿನಿಮಾಕ್ಕೂ ಸಿಕ್ಕಿದೆ. 2 ಸಿನಿಮಾ ಇದ್ದಿದ್ದು ಕಾಂಪಿಟೇಷನ್, ತುಳು ಇದ್ದು. 14 ಸಿನಿಮಾ ಕನ್ನಡ ಕಾಂಪಿಟೇಷನ್ ಅಲ್ಲಿ ಇತ್ತು ಟೋಟಲ್. ಅದ್ರಲ್ಲಿ 2 ಸಿನಿಮಾ ತುಳು, 14ರಲ್ಲಿ 2 ತುಳು. 3 ಪ್ರೈಸ್ ಅಲ್ಲಿ ಫಸ್ಟ್ ಒಂದು ಬೇರೆ ಕನ್ನಡ ಸಿನಿಮಾ, ಸೆಕೆಂಡ್ ಮತ್ತು ಥರ್ಡ್ ನಮ್ಮ ತುಳುಗೆ ಸಿಕ್ಕಿದೆ. ಸೊ 3rd ಪ್ರೈಸ್ ನನಗೆ ಸಿಕ್ಕಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಯಾಕಾಯ್ತು ಅಂದ್ರೆ, ಆಗ ನಮ್ಮ ಕತೆ ಗಟ್ಟಿ ಇದೆ, ಏನೋ ಮಾಡಿದೀವಿ ಇದರಲ್ಲಿ. ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರೋದ್ರಿಂದ ಮೋಸ್ಟ್ಲಿ ತುಂಬಾ ಜನ ಹೇಳಿದ್ರು ನಿಮಗೆ ಫಸ್ಟೇ ಬರುವಂತ ದೊಡ್ಡ ಚಾನ್ಸಸ್ ಇತ್ತು. ಬಟ್ ಇದರಲ್ಲಿ ಎಲ್ಲವೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಫೆಸ್ಟಿವಲ್ ಅಂದ ಕೂಡಲೇ, ಬರೀ ಕಮರ್ಷಿಯಲ್ ಅಲ್ಲ, ನಿಮ್ಮಲ್ಲಿ ಕಲ್ಚರ್ ಕೂಡ ಇತ್ತು, ಎಲ್ಲವೂ ಇತ್ತು. ಬಟ್ ಫೆಸ್ಟಿವಲ್ ಅಂದರೆ ನಿಮ್ಗೆ ಗೊತ್ತು, ಕ್ರೈಟೀರಿಯಾಗಳು ತುಂಬ ಇರ್ತವೆ. ನೀವು ತಿಕ್ಕಿರೋದು ಗ್ರೇಟ್ ನಿಮಗೆ ಅಂತ ನನಗೆ ಅವತ್ತು ಭಯಂಕರ ಖುಷಿ. ಬಟ್ ಅಲ್ಲೂ ಶೋ ಹಾಕಿದಾಗ ನಾವು ಹೋಗಿ ನೋಡಿದ್ವಿ,
ಸೊ ಅಲ್ಲಿ ಬರೋದು ಆಲ್ಮೋಸ್ಟ್ ಬೆಂಗಳೂರಿಂದ ಬ್ಯಾಂಗ್ಳೂರ್ ಪ್ರತಿಯೊಬ್ರು ಕನೆಕ್ಟ್ ಆಗಿದ್ದಾರೆ. ಪ್ರತಿಯೊಬ್ರು ನಾನೇನ್ ಸಿನಿಮಾನ ಫೀಲ್ ಮಾಡಿದೆ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ತುಳುವಲ್ಲಿ ಅವ್ರು ಹಂಗೆ ಫೀಲ್ ಮಾಡ್ತಿದ್ರು, ಹಂಗೆ ಕಿರ್ಚೋರು, ಹಂಗೆ ಪ್ರತಿಯೊಂದು ಎಲಿವೇಶನ್ಸ್ ಬಂದು. ಸೊ ನನ್ಗಂತೂ ಬಹಳ ಹೋಪ್ ಇದೆ ಸರ್ ಸಿನಿಮಾದ ಮೇಲೆ. ಬಂದು ಸಿನಿಮಾ ನೋಡಿದ್ರೆ 100% ಸಿನಿಮಾನ ಒಪ್ಕೋತಾರೆ, ಸಿನಿಮಾನ ತಪ್ಕೋತಾರೆ, ಸಿನಿಮಾನ ಖುಷಿ ಪಡ್ತಾರೆ, ಸಿನಿಮಾದ ಡೈರೆಕ್ಟರ್ನಂತೂ ಬಂದು ಮುತ್ಕೊಡ್ತಾರೆ. ಆಮೇಲೆ ಸಿನಿಮಾದ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ, ಕ್ಯಾಮರಾವ್ರ ಬಗ್ಗೆ ಮಾತಾಡ್ತಾರೆ, ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ, ಮ್ಯೂಸಿಕ್ ಪ್ರತಿಯೊಂದು ಭಾಳ ಚೆನ್ನಾಗಿದೆ ಸರ್. ಭಾಳ ಖುಷಿ ಕೊಡುತ್ತೆ ನೋಡಿದಾಗ ಎಲ್ಲ. ಸೊ ನನಗೂ ಏನು ಅನ್ನಿಸ್ತು ಅಂದರೆ, ಒಬ್ಬರು ನಮ್ಮ ಮಂಗಳೂರಿನೊಬ್ಬರು ಆ್ಯಕ್ಟರ್ ಹೇಳ್ತಾರೆ ಸಿನಿಮಾ ನೋಡಿ, ನನಗೆ ಹೊಟ್ಟೆ ಉರಿತಿದೆ, ಯಾಕೆ ಇಂಥ ಸಿನಿಮಾದಲ್ಲಿ ನಮಗೆಲ್ಲ ಕರೆದ ಅವಕಾಶ ಕೊಡಲ್ಲ ಅಂತ. ಸೊ ಪ್ರತಿಯೊಬ್ಬ ಕಲಾವಿದನಿಗೂ ಆ ಥರ ಫೀಲ್ ಆಗುತ್ತೆ ಈ ಸಿನಿಮಾಗಳು ನೋಡಿದ್ರೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೆ ಅಷ್ಟು ಜೀವ ಕೊಟ್ಟಿದ್ದಾರೆ. ಅಂದರೆ ಅವರು ಅನುಭವಿಸಿದ್ದಾರೆ ಅದೆಲ್ಲ ಪಾತ್ರಗಳನ್ನ, ಅವ್ರು ಅನುಭವಿಸೋದಕ್ಕೆ ಆ ಥರದನ್ನ ಔಟ್ಲೆ ಸೊ ಅಲ್ಟಿಮೇಟ್ ಸಿನಿಮಾ ಹೇಳೋದಾದ್ರೆ ಬರೀ ಕಡ್ಲೆಕಾಯಿ ಅಲ್ಲ, ನಾಟಿ ಕಡ್ಲೆಕಾಯಿ ತರ ಇರುತ್ತೆ. ಕರೆಕ್ಟ್. ಓಕೆ, ಫೈನಲ್ ಆಗಿ 2 ಪ್ರಶ್ನೆ ಕೇಳ್ತೀನಿ. ನೀವು ಈಗ 9 ವರ್ಷಗಳ ಹಿಂದೆ ಕಾಮಿಡಿ ಕಿಲಾಡಿಗಳಿಗೆ ಬಂದು ಅಲ್ಲೊಂದು ಹೆಸರು ಮಾಡಿ 4-5 ಶಾರ್ಟ್ ಮೂವಿಗಳು ಮತ್ತು ವೆಬ್ ಸೀರೀಸ್ನೆಲ್ಲ ಕಂಟಿನ್ಯೂಸ್ ಮಾಡಿ ಇವತ್ತು ಕನ್ನಡ ಕಂಪ್ಲೀಟಾಗಿ ತುಳುವಿಂದ ಕನ್ನಡಕ್ಕೆ ಬರ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಜರ್ನಿ 9 ವರ್ಷ ಬೇಕಾಯಿತು ಕನ್ನಡಕ್ಕೆ ಒಂದು ಸಿನಿಮಾ ಮಾಡೋಕ್ಕೆ ಅಂತ. ನೀವು ಮಾಡ್ತಾನೆ ಇದ್ದೀರಾ. ಸೊ ಇವಾಗಲೂ ಕಷ್ಟನೂ ಪಡ್ತಿದ್ದೀರಾ, ಸಕ್ಸಸ್ ಸಿಗ್ತೈತೆ, ಓಕೆ ಒಂದು ಜರ್ನಿ ಬಂದು ನಿಂತ್ಕೊಂಡಿದೆ. ಬಟ್ ಈಗಿನ ಪೀಳಿಗೆಗೆ ಏನು ಹೇಳೋಕ್ಕೆ ಇಷ್ಟಪಟ್ಟು ಅಂದರೆ, ನಾನು ಇವತ್ತು ಮಾಡಿ ನಾಳೆನೇ ಸ್ಟಾರ್ ಆಗಬೇಕು, ನಾನಿಲ್ಲ ಇವತ್ತೇನೋ ಒಂದು ಮಾಡಿದ ತಕ್ಷಣ ವೈರಲ್ ಆಗಿಬಿಡ್ಬೇಕು, ನಂಗೆ ಸಿನಿಮಾ ಸಿಗುತ್ತೆ. ಸೊ ವೈರಲ್ ಆದರೆ ಸಿನಿಮಾ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಈಗಿನ ಪೀಳಿಗೆ. ಸೊ ಆಸ್ ಎ ನೀವಿಬ್ರು ಇಷ್ಟು ಕಷ್ಟಪಟ್ಟು ಇವಾಗ 9 ವರ್ಷ ಜರ್ನಿನಲ್ಲಿ ನೋಡಿದ್ದೀರಾ. ಸೊ ನೀವು ನೆಕ್ಸ್ಟ್ ಅಲ್ವಾ ನಿಮ್ದು ಸೀಸನ್ 2 ಕರೆಕ್ಟ್. ಸೊ 1-2 ಸೊ ಅಂದರೆ 8-9 ವರ್ಷ ಜರ್ನಿನಲ್ಲಿ ಇನ್ನೂ ಕಷ್ಟನೇ ಪಡ್ತಾ ಇದ್ದಾರೆ ಎಷ್ಟೋ ಜನ. ಅಂದರೆ ಏನಾಗ್ತಿದೆ ಪೀಳಿಗೆ ಅಂತ ಈಗಿನ ಜರ್ನಿ ಏನು ಗೊತ್ತಾ ಅಂದರೆ, ಅದು ನಾವು ಪಾಸಿಟಿವ್ ಆಗಿ ತಗೋಬೋದು, ನೆಗೆಟಿವ್ ಆಗಿ ತಗೋಬೋದು. ಕೆಲವರು ಹಾಗೆ ಅವರವರ ಭಾವಕ್ಕೆ ತಕ್ಕ ಹಾಗೆ ಅಂತ. ಅದು ಏನಂತಂದರೆ ಕಾಲ ಬದಲಾದ ಹಾಗೆ ಒಂದಷ್ಟು ವಿಷಯಗಳು ಕೂಡ ಬದಲಾಗ್ತದೆ. ನಾವೀಗ ಹಾಗೆ ಅನ್ಕೋತೀವಿ. ನೀವು ಹೇಳಿದಾಗೆ ಒಳ್ಳೆ ಪಾಯಿಂಟ್ ಅದು. ಆ್ಯಕ್ಚುಲಿ ತುಂಬ ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಜನ ಆರ್ಟಿಸ್ಟ್ಗಳು, ನಾವು ನೋಡಿದ ಆರ್ಟಿಸ್ಟ್ಗಳು, ನಾವು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಟಿವಿಯಲ್ಲಿ ನೋಡಿದ ಆರ್ಟಿಸ್ಟ್ಗಳು ಇವಾಗ ಮೈಕ್ ಮುಂದೆ ಬಂದು ಬೇಜಾರು ಮಾತಾಡುವಾಗ ನಮಗೆ ಒಂಥರ ಸಂಕಟ ಆಗ್ಬಿಡುತ್ತೆ. ಏನಾಗಿದೆ ಪರಿಸ್ಥಿತಿಯಿಂದ. ಬಟ್ ಏನಾಗಿದೆ, ಸೋಷಿಯಲ್ ಮೀಡಿಯಾಗೆ ಸ್ಟ್ರಾಂಗ್ ಆಗಿದೆ ಸರ್. ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಒಬ್ರಿಗೂ ಪ್ರತಿಯೊಂದು ಊರಲ್ಲಿ ಒಂದೊಂದು ಮನೆಗೆ ಒಬ್ಬರು ಆರ್ಟಿಸ್ಟ್ ಕಾಣ್ತಾರೆ ನೋಡೋಕ್ಕೆ. ಅವ್ರದ್ದು ತಪ್ಪಲ್ಲ ನಾನು ಹೇಳ್ತಿರೋದು. ನಾನು ಮೊನ್ನೆ ಯಾರೋ ಕೇಳಿದಾಗಲೂ ಅದೇ ಆನ್ಸರ್ ಹೇಳಿದೆ. ಅವ್ರದ್ದೊಂದು ಅವಕಾಶ ಈ ಜನ್ರೇಷನಲ್ಲಿ. ಮೊದಲು ಅದು ಇರಲಿಲ್ಲ ಸರ್, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವಾಗ ಎಷ್ಟೋ ಆರ್ಟಿಸ್ಟ್ಗಳು ಬರೀ ಟಿ ವಿಯಲ್ಲಿ ನೋಡಿ ನಮಗೆ ಗೊತ್ತಾಗಿರುತ್ತೆ ಅವ್ನು ಒಳ್ಳೆ ಆರ್ಟಿಸ್ಟ್ ಅಂತ. ಅದು ಬಿಟ್ಟರೆ ನನಗೆ ಅನಿಸುತ್ತೆ ಆ ಟೈಮಲ್ಲೂ ಇಂಥದ್ದೇ ಆರ್ಟಿಸ್ಟ್ಗಳು ಇದ್ರೇನು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣಿಸ್ಕೋತೀವಲ್ಲ, ಒಳ್ಳೆಯವ್ರು ಮಾಡ್ತಾರೆ ಕೆಲವರು, ಕಂಟೆಂಟ್ಸ್ ಎಲ್ಲ ಸೂಪರ್ ಆಗೆಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರಿಗೆ ಫಾಲೋವರ್ಸ್ ನನಗಿಂತ 100 ಪಟ್ಟು ಜಾಸ್ತಿನೇ ಇದೆ. ಕೆಲವರು 800K 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಯಾಕೆ ಹೇಳಿ? ಅವ್ರು ಏನೋ ಒಂದು ಸ್ಪೆಷಲ್ ಕಂಟೆಂಟ್ ಮಾಡ್ತಿದ್ದಾನೆ, ಜನರಿಗೆ ಇಷ್ಟ ಆಗಿದೆ ಆ ಕಾರಣಕ್ಕೆ. ಆಗ ಅನ್ಸೋದು ನಂಗೆ ಅಂಥವ್ರು ಇದ್ರೇನು ಆ ಜನ್ರೇಷನ್ ಅಲ್ಲ. ಬಟ್ ಆಪ್ಷನ್ ಇರಲಿಲ್ಲ ಅವರಿಗೆ. ಯಾಕೆ ಏನು ಹೇಳಿ? ಎಕ್ಸಾಂಪಲ್ ನಾನು ಹೇಳ್ತೀನಿ, 2015-16 ನಾವು ಬಂದಿದ್ದು ಕಾಮಿಡಿ ಕಿಲಾಡಿಗೆ. ಆವಾಗ ಪೀಕಲ್ಲಿತ್ತು ಶೋ, ನಿಮ್ಗೆ ಗೊತ್ತಿರ್ಬೋದು. ಸೀಸನ್ 1 ಸೀಸನ್ 2 ಎಲ್ಲ ಶೋ ಪೀಕಲ್ಲಿತ್ತು. ಬಟ್ ನಾವು ಸೋಷಿಯಲ್ ಮೀಡಿಯಾನ ಅಷ್ಟೊಂದು ಆಕ್ಟಿವ್ ಆಗಿ ಯೂಸೇ ಮಾಡ್ತಿರ್ಲಿಲ್ಲ. ಫೇಸ್ಬುಕ್ ಇತ್ತು, ಆಗ ಇನ್ಸ್ಟಾನು ಇತ್ತು, ಬಟ್ ನೋಡ್ತಿದ್ವಾ? ಫ್ಯೂಚರ್ ನಾವು ಯೋಚನೆ ಮಾಡಿದ್ವಿ. ಎಕ್ಸಾಂಪಲ್ ಯೂಟ್ಯೂಬ್ಗೆ ನಾವು ಸ್ಕಿಟ್ ಅಲ್ಲಿ ನನ್ನೊಂದು ಚಾನಲ್ ಇದೆ, ಏನು ಯೂಟ್ಯೂಬ್ ಚಾನಲ್ ಅಂತ ಕಾಮಿಡಿ ಮಾಡ್ತಾ ಇದ್ವಿ ನಾವು. ಈಗ ಅದೇ ಯೂಟ್ಯೂಬ್ ಚಾನಲ್ಗೆ ಎಷ್ಟು ವ್ಯಾಲ್ಯೂ ಬಂದಿದೆ. ಅದೇ ಯೂಟ್ಯೂಬ್ ಚಾನಲ್ ದೊಡ್ಡ 4 ಫ್ಲೋರ್ನ ಮನೆ ಕಟ್ಟಿದವರು ಇದ್ದಾರೆ. ಹಾಗಾದ್ರೆ ಎಷ್ಟು ಬದಲಾವಣೆ ಆಗಿದೆ. ಹಾಗಾಗಿ ನಾನು ಹೇಳೋದು, ಅವರವರ ಏನು ಹೇಳ್ತಾರೆ ಅಸ್ತಿತ್ವವನ್ನು ಉಳಿಸೋದಕ್ಕೆ ಅವರವರೇ ಪ್ರಯತ್ನ ಪಡ್ಕೋಬೇಕು. ಯಾರನ್ನು ನಾವು ದೂರಿ ಏನು ಪ್ರಯೋಜನ ಇಲ್ಲ. ಅವನು ಮೆರಿತಾ ಇದ್ದಾನೆ, ಅವನು ರಾತ್ರಿ ಹಿಟ್ ಆದ, ಹೀರೋ ಆದ, ಅದಾದ ಇದ ಅಂತ ನಾನು ಬ್ಲೇಮ್ ಮಾಡೋ ಬದಲು ನನ್ನ ಅಸ್ತಿತ್ವ ಏನಿದೆ, ಅನೀಶ್ ಹೇಗೆ ಹೇಳಿದಿರಿ 9 ವರ್ಷ ಟ್ರೈ ಮಾಡಿನೇ ಈಗ ಬಂದಿದ್ದೀನಿ. ನೆಕ್ಸ್ಟ್ ಕೂಡ ನನ್ನ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಏನಾದರೂ ಟ್ರೈ ಮಾಡಬೇಕು. ಸೂರಜ್ ಅಷ್ಟೇ, ಈಗ ಒಂದಷ್ಟು ರಿಯಾಲಿಟಿ ಶೋ ಅಲ್ಲಿ ಬರ್ತಾರೆ, ಕಂಟೆಂಟ್ಸ್ ಮಾಡಿಸ್ತಾರೆ, ಇವ್ರ ಹತ್ರ ಕಾಮಿಡಿ ಆಗ್ತಾ ಇರುತ್ತೆ, ನಾವು ನೋಡ್ತಾ ಇರ್ತೀವಿ. ಬಟ್ ಅವನ ಅಸ್ತಿತ್ವ ಹೇಗೆ ಉಳಿದಿದೆ ಅಂದರೆ ಅವನ ಟ್ಯಾಲೆಂಟ್ ಮುಖಾಂತರನೇ. ಸೊ ಅವನಿಗೆ ಆ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಕರೀತಾರೆ ಅನ್ನೋ ಥರನೇ. ಬಟ್ ಆ ಟ್ಯಾಲೆಂಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಕೂಡ ಅವನದೇ ಜವಾಬ್ದಾರಿ ಆಗಿರುತ್ತೆ, ನನ್ನದೇ ಜವಾಬ್ದಾರಿ ಆಗಿರುತ್ತೆ. ಹಾಗೆ ನಾನು ಯಾರನ್ನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೂ ಆಲ್ ದಿ ಬೆಸ್ಟ್, ನನಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ಕೊಡ್ತೀನಿ. ಬಿಕಾಸ್ ನನ್ನನ್ನು ಉಳಿಸ್ಕೊಳ್ಳೋಕ್ಕೆ ಭಯ ಇದೆಯಲ್ಲ ಒಂದು ಸಣ್ಣದು. ಅಂದರೆ ನೀವು ಹೇಳಿದಾಗೆ ಅಂಥದ್ದೆಲ್ಲ ಸಿಚುವೇಶನ್ ಇರುವಾಗ ಹೇಗೆ ಮುಂದುವರಿಸೋದು? ಬಿಕಾಸ್ ಈಗ
ಇನ್ನು ಸೋಷಿಯಲ್ ಮೀಡಿಯಾನು ಕಮ್ಮಿ ಆಗಲ್ಲ, ಅದು ಸ್ಟ್ರಾಂಗ್ ಆಗೇ ಹೋಗ್ತಾ ಇರೋದು. ಸಣ್ಣ ಹಾ ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಹೂ ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಅಲ್ಲ, ಕಾಂಟ್ರವರ್ಸಿ ಅಂದ್ರೆ ಹೇಳಿದ ಮೊದಲೆಲ್ಲ ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ, ಯಾಕೆ ಹೇಳಿ? ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಈಗ ಟಪ್ ಅಂತ ಮೊಬೈಲ್ ಹಾಕ್ಬಿಡ್ತಾರೆ. ಅಂತ ಸಿಚುವೇಶನ್ ಇರುವಾಗ ನಾವು ಹೇಗೆ ಬದುಕಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕು ಅಷ್ಟೇ. ಅಂಡ್ ಸರ್ ನೀವೇನು ಹೇಳಿ? ಇಲ್ಲ, ಕರೆಕ್ಟ್ ಅವ್ರು ಹೇಳಿದ್ರು, ಅವ್ರ ಮಾತು ಎಕ್ಸಾಕ್ಟ್ ಅಂದ್ರೆ ನನಗೆ ಎದುರು ಮಾತಾಡ್ತಾರೆ. ಅಲ್ಲ, ಯಾಕೆ ಸುಮ್ಮನೆ ಕಾಂಟ್ರವರ್ಸಿ? ಅಲ್ಲ, ನಾನು ಹೇಳಿದ್ದು ಸತ್ಯನೇ ಅಲ್ಲ. ನಮ್ಗೆ ಕೆಲವರಿಗೆ ಆಕ್ಚುಲಿ ಹೇಳ್ತಾರೆ ಇಲ್ಲ ಸೋಷಿಯಲ್ ಮೀಡಿಯಾ ಹಂಗೆ ಅಂತ, ಬಟ್ ನಾವೇ ಕೆಲವರು ಕಂಟೆಂಟ್ ನಾವೇ ಕೆಲವರು ನೋಡ್ಕೋತೀವಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್ಗೂ ನೋಡ್ತಾರೆ. ಕೆಲವೊಂದ್ಸಲ ಅಧ್ವಾನ ಆಗುತ್ತೆ, ಅದರಲ್ಲಿ ಅವ್ರನ್ನ ಹೇಳಕ್ಕಾಗತ್ತ ನಿಂದು ಸರಿ ಇಲ್ಲ ಅವನು ಇಷ್ಟ ರೀ ಅದು. ಅಂದ್ರೆ ಇದೊಂದು ಈಸಿ ಆಗಿದೆ ಅಂತ ಅಷ್ಟೇ. ನಾವೆಲ್ಲ ಆಡಿಷನ್ ಕೊಟ್ಟು ಈಸಿ ಆಗಿದೆ, ಪ್ರೋಸೆಸ್ ಬೇರೆ ತರ ಇತ್ತು, ಓಕೆನಾ? ಬಟ್ ಇದೊಂದು ಈಸಿ ಆಗಿದೆ ಅವ್ರಿಗೆ. ಸೊ ಇಟ್ಸ್ ನಾಟ್ ರಾಂಗ್. ಅದು ಅವ್ರವ್ರ ಸ್ಟ್ರೆಂತ್, ಅವ್ರವ್ರ ಕ್ವಾಲಿಟಿ, ಅವ್ರವ್ರ ಮೈಂಡ್ ಸೆಟ್. ನಾನು ಹೇಳ್ತೀನಿ, ಯಾಕೆ ಗೊತ್ತಾ ಅದನ್ನ ಹೇಳ್ತೀನಿ. ಒಂದಷ್ಟು ಸಿನಿಮಾಗಳು ಮಾಡ್ತಾರೆ ಸರ್, ನಾನು ನೋಡಿದ್ದೀನಿ. ಅವ್ರನ್ನೇ ಕರೆಸ್ತಾರೆ, ಯಾಕೆ ಹೇಳಿ? ಅವನಿಂದ ಲಾಭ ಇದೆ ಅನ್ನೋ ಕಾರಣ. ಅವನಿಗೆ ಬೈತಾರೆ ಹಿಂದ್ಗಡೆಯಿಂದ, ಅವ್ರು ಏನ್ರಿ ಸೋಷಿಯಲ್ ಮೀಡಿಯಾದವರು ಇನ್ಫ್ಲುಯೆನ್ಸರ್ಸ್ ಅಂತ. ಅವನನ್ನು ಕರೆದು ಯಾಕೆ ಇನ್ಫ್ಲುಯೆನ್ಸ್ ಮಾಡಿಸ್ತಾರೆ ಅಥವಾ ಯಾಕೆ ಪ್ರಮೋಟ್ ಮಾಡ್ತಾರೆ? ಆಡಿಯನ್ಸ್ ಅವನ ಹತ್ರ ಇದ್ದಾರೆ ಅನ್ನೋ ಕಾರಣಕ್ಕೆ ಅಲ್ವಾ. ಸೊ ಹಾಗಾಗಿ ಯಾಕೆ ಅವ್ನು ಬ್ಲೇಮ್ ಮಾಡಬೇಕು? ಅವನಿಗೆ ಆ ಟ್ಯಾಲೆಂಟ್ ಸಿಕ್ಕಿದೆ, ಅವನಿಗೆ ಗೊತ್ತಾಗಿದೆ ನನ್ನಿಂದ ಏನೋ ಲಾಭ ಆಗುತ್ತೆ, ನಾನು ಇನ್ನೂ ಮುಂದುವರಿತೀನಿ ಅನ್ನೋದು. ಕರೆಕ್ಟ್. ಜಾಸ್ತಿ ಮಾತಾಡ್ತೀನಿ, ತುಂಬಾ ಇಷ್ಟ ಆಗಲ್ಲ ನನಗೆ. ಕಟ್ ಮಾಡಿ ನಾನು ಕಾಂಟ್ರವರ್ಸಿ ಮಾತಾಡ್ತೀನಿ, ಕೆಲವೊಮ್ಮೆ ಕಾಂಟ್ರವರ್ಸಿ ಕೊಡ್ತೀನಿ, ಮಾತಾಡ್ತೀನಿ. ಬೇಡ ಬೇಡಪ್ಪ, ನಿಮ್ಮ ಕಾಲಿಗೆ ಬಿಡ್ತೀನಿ. ಓಕೆ, ಸೊ ಈಗ ಫಸ್ಟ್ ಒಂದು 8-9 ವರ್ಷ ಹಿಂದಕ್ಕೆ ಹೋದ್ರೆ ಚಿಕ್ಕದಾಗೆ ನೀವು ಆಡಿಷನ್ ಅಲ್ಲಿ ಹೇಳಿದಂತ ಒಂದು ಡೈಲಾಗ್ ಹೇಳಿ ನೆನಪಿದ್ಯಾ ಏನಾದ್ರು ಅಂತ? ಆಡಿಷನ್ ಅಲ್ಲಿ ಫಸ್ಟ್ಗೆ ಸ್ಟೇಜ್ ಮೇಲೆ ಬರ್ತೀರಾ? ಇವನು ಹೇಳಿದ್ದು ನನಗೆ ನೆನಪು. ಹೌದಾ? ಫಸ್ಟ್ ಅಣ್ಣನ್ ನನ್ನ ಮುಂದೆ ಆಡಿಷನ್. ಹೌದಾ? ಅವ್ರ ನನಗೆ ತುಂಬಾ ನಮ್ಮ ಅಂದ್ರೆ ನಾವ್ ಹೇಗೆ ಅಂತಂದ್ರೆ ಹಂಗೆ ಲವಲವಿಕೆ ಇರೋರು, ಇವ್ರು ಭಯಂಕರ ಇದಿದ್ದ, ಚುರುಕಿದ್ದ. ಅಂತವ್ರು ನಾವು ಜಾಸ್ತಿ ಇದು ಮಾಡ್ತೀವಿ, ಗೊತ್ತಾಯ್ತಾ? ಅಮೌಂಟ್ ಅಲ್ಲಿ ಏನೇನೋ ಮಾಡಿಸಿದ್ದೇವೆ. ಕೋಳಿ ಮೊಟ್ಟೆ ಇಡಿಸುದಂಗೆ, ನೀನೀಗ ಕೋಳಿ ಮೊಟ್ಟೆ ಇಡು ಎಲ್ಲ ನಾನು ಹೆಂಗೆ ಎಲ್ಲ ಮೊಟ್ಟೆ ಬರ್ತಿಲ್ಲ, ಇನ್ನು ಟೈಟ್ ಇದೆ, ಇನ್ನೇನ್ ಮಾಡ್ತೀನಿ, ಹಿಂಗೆ ಮೊಟ್ಟೆ ಇಡ್ತಿಲ್ಲ. ಲವ್ ಬ್ರೇಕಪ್ ಬಗ್ಗೆ ಎಲ್ಲ ಮಾಡಿದ್ದ. ಕಪ್ಪು ಬಣ್ಣದ ಬಗ್ಗೆ ಒಂದೇನೋ ಜೋಕ್ ಹೇಳಿದ್ದ, ಅದೆಲ್ಲ ನೆನಪಿದೆ ನನಗೆ. ಅದೊಂದು ಜೋಕ್ ಇದೆಯಲ್ಲ, ಅದೇ ಕಪ್ಪೆಂದು ಕಪ್ಪೆಂದು ಕಕ್ಕಬೇಡವು ಮನುಜ, ಕಪ್ಪಿನಲ್ಲಿ ಅತಿ ದೊಡ್ಡ ಕಪ್ಪು ಯಾವುದು? ವಿಶ್ವಕಪ್. 3 ಲೋಕದ ಪುರಂದರ ವಿಠಲನ ಮೂರ್ತಿಯ ಬಣ್ಣ ಕೂಡ ಕಪ್ಪು. ನೀವು ಕುಡಿಯುವ ಪೆಪ್ಸಿ ಕಪ್ಪು, ತಿನ್ನುವ ಚೊಕೊಬಾರ್ ಕಪ್ಪು. ಅದೇ ನಾನು ಕಪ್ಪಿದ್ದಲ್ಲಿ ಏನ್ ನನ್ನ ತಪ್ಪು? ಇನ್ನಾದ್ರೂ ನನ್ನ ಮದುವೆ ಆಗ್ಲಿಕ್ಕೆ ಯಾರಾದ್ರೂ ಒಪ್ಪು ಒಪ್ಪು ಒಪ್ಪು. ಕೊಟ್ಟಿದೆ. ಅದಾದ್ಮೇಲೆ ನಾನು ಎಲ್ಲಿ ಹೇಳಿರ್ಲಿಲ್ಲ, ಅನುಷ್ಠಾನ್ ಯೂಟ್ಯೂಬ್ ಚಾನಲ್ ಹೇಳಿದೆ. ಅಲ್ಲಿ ಆಕ್ಚುಲಿ ತುಂಬಾ ವೈರಲ್ ಆಯ್ತು, ತುಂಬಾ ಶೇರ್, ತುಂಬಾ ವೈರಲ್ ಆಯ್ತು. ಎಲ್ಲ ನನ್ನ ಸ್ಕಿನ್ ಟೋನ್ ಅವ್ರು ಎಲ್ಲರೂ ಶೇರ್ ಮಾಡಿದ್ರು, ಎಲ್ಲರೂ ಖುಷಿ ಪಟ್ರು, ನನಗೆ ಟ್ಯಾಗ್ ಮಾಡಿ ಕಳ್ಸಿದ್ರು. ಸೂಪರ್ ಬ್ರೋ, ಐ ಲೈಕ್ ದಿಸ್ ಬ್ರೋ, ಇದು ಬೇಕಿತ್ತು ನಮ್ಗೆ ಅಂತ. ನೀವು ಹೇಳಿ ಸರ್. ನಾನು ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು. ಆಕ್ಚುಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ ಡೈರೆಕ್ಟರ್ ತರ. ನಾನು ಇತ್ತೀಚೆಲ್ಲ ಹೋಗಿದ್ವಿ, ಇತ್ತೀಚೆ ಆಕ್ಟರ್ ತರ ಮಾಡಿದ್ದೆ. ಅತಳ ವಿತಳ ಸುತಳ ಪಾತಾಳ ರಸಾತಳ ಎಲ್ಲಿ ಅಡಗಿದ್ದಾರೆ ನನ್ನ ಹೇಳುತ್ತೊಡವಿ ಹೇಳು ಅಂತ. ಅವನೇನೋ ಅರ್ಧಂಬರ್ಧ ಹೇಳ ಅಂತದ್ದೇನೋ ನೆನಪಿದೆ. ಥ್ಯಾಂಕ್ ಯು ಅಂಡ್ ಸೂಪರ್. ನಿಮ್ಮ ಜರ್ನಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಬೇಗ ಅವ್ರ ಹತ್ರ ಡೈರೆಕ್ಷನ್ ಮಾಡಿಸಿ ನೋಡುವ ಅವರು ಹೇಗೆ, ಅವರ ಟ್ಯಾಲೆಂಟ್ ಏನಿದೆ. ಇಲ್ಲ, ಫಸ್ಟ್ ನನಗೆ ಇವ್ರ ಕಡೆಗೆ ಆಕ್ಟ್ ಮಾಡ್ಬೇಕು, ಆಮೇಲೆ ನಾನು ಅವ್ರನ್ನ ಮಾಡೋದು. ಫಸ್ಟ್ ಆಕ್ಟಿಂಗ್ ಮಾಡಿಸಿ ಡೈರೆಕ್ಷನ್ ಅಲ್ಲಿ, ಆಮೇಲೆ ಮೇನ್ ಆಗಿ ಅದೇ ಮೇ 9ಕ್ಕೆ ಬರುತ್ತೆ ದಸರಾ. ನಮ್ದೊಂದು ಇಂಟೆನ್ಷನ್ ಏನಂತಂದ್ರೆ ಈ ಸಿನಿಮಾ ತಲುಪಬೇಕು ಒಂದಷ್ಟು ಜನರ ಮನಸ್ಸಿಗೆ. ಸೊ ಅವ್ರು ನೋಡಿ ನಮ್ಗೆ ರಿವ್ಯೂ ಕೊಡ್ಬೇಕು ಹೇಗೆ ಆಗಿದೆ ಅಂತ. ದೆನ್ ಅವರ ಊರಲ್ಲಿ ಒಂದು ನೆಲಮೂಲದ ಕಥೆ ಇದೆ, ಇದು ಕೂಡ ಒಂದು ನೆಲಮೂಲದ ಕಥೆಯೇ. ಸೊ ನೆಲಮೂಲದ ಕಥೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸರ್. ನಮ್ದು ದಸ್ಕತ್ ಅಂತ ಅಲ್ಲ, ಎಲ್ಲೇ ಹೋದ್ರು ನಿಮ್ಮ ಊರಲ್ಲೂ ಕೂಡ ಒಂದು ಕತೆ ಇದೆ. ಅಜ್ಜಿ ಹತ್ರ ಒಂದು ಕತೆ ಹೇಳಿದ್ರೆ ನಿಮ್ಗೆ ಅನ್ಸ್ಬಿಡುತ್ತೆ ಇಂಥದ್ದು ಇದೆಯಾ ಅಂತ. ಬಿಕಾಸ್ ಊರೂರಿಗೆ, ಕೇರಿಗೆ ಒಂದೊಂದು ಸಣ್ಣ ಸಣ್ಣ ಜಾಗದಲ್ಲೂ ಕೂಡ ನೆಲಮೂಲದ ಕಥೆಗಳಿರ್ತವೆ. ಸೊ ಅಂಥ ಸಿನಿಮಾಗಳು ಬಂದರೆ ಪಕ್ಕ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬೇರೆ ಲೆವೆಲ್ ಒಂದು ಶಕ್ತಿ ತುಂಬಬಹುದು ಅಂತ ನನ್ನ ಆಸೆ. ಸೊ ನನಗೇನು ಅನ್ಸುತ್ತೆ, ದಸ್ಕತ್ ಗೆಲ್ಲುತ್ತೆ. ಮೇ 9ರಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಮತ್ತೊಂದು ಜರ್ನಿನ, ಗೆಲುವಿನ ಜರ್ನಿ ಅದು. ಸೊ ಗೆಲುವಿನ ಜರ್ನಿಗೆ ಸಾಥ್ ಕೊಡಬೇಕಾದವರು ಪ್ರೇಕ್ಷಕರು. ಸೊ ಎಲ್ಲ ಕನ್ನಡಿಗರಲ್ಲೂ ಕೂಡ ಒಂದು ವಿನಂತಿ, ದಸ್ಕತನ ನೋಡಿ ಗೆಲ್ಸಿ ಅಂತ. ಒಳ್ಳೆದಾಗಲಿ ನಿಮಗೆ. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ರೆ. ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಪ್ರತಿಯೊಬ್ಬರಿಗೂ ಕೂಡ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 9ನೇ ತಾರೀಕು ನೋಡಿ.